ರಾಯಲ್ ಕಿಂಗ್ಸ್ ತಂಡಕ್ಕೆ ಸಿಂಹ ಸ್ವಪ್ನವಾಗಿರುವ ದೇವು. ನೆಕ್ಸ್ಟ್ ರೌಂಡ್ 5 ನಿಮಿಷದ 2 ಸೆಟ್ ಆಗಿರುತ್ತದೆ. ಟಾಸ್ ವಿನ್ ಬೈ ರಾಯಲ್ ಕಿಂಗ್ಸ್. ದಾಳಿಯಲ್ಲಿ ಜರ್ಸಿ ನಂಬರ್ 33 ಎಂಟಿ ರಾಯ್. ಪ್ರಥಮ ದಾಳಿಯಲ್ಲಿ ಸಚಿನ್ ಧಾರವಾಡ್ ಉತ್ತಮವಾದ ದಾಳಿಗಾರ ಅಂತಾನೆ ಹೇಳ್ಬೋದು. ತುಂಬಾ ಚಾಣಾಕ್ಷತನದ ದಾಳಿಗಾರ, ತುಂಬಾ ಪ್ರೋಗಳಲ್ಲಿ ಆಡಿದ ಅನುಭವಿಸಿದ ದಾಳಿಗಾರ. ಉತ್ತಮವಾದ ದಾಳಿ. ದಾಳಿಯಲ್ಲಿ ದೇವ್ 33 ಜರ್ಸಿ ನಂಬರ್ 33 ತೊಟ್ಟಂತ ಎಸ್ಟಿಎಂ ಮೂಲದ ಆಟಗಾರ ದೇವ್ ಅವರಿಂದ ದಾಳಿ ಕಾಣಬಹುದು. ಯಾವುದೇ ನಿಧಾನವಾಗಿ ಮಂದಗತಿಯಲ್ಲಿ ಆಟ ಸಾಗಿರುತ್ತದೆ. 1 ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ದೇವು. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 05 ರಾಯಲ್ ಕಿಂಗ್ಸ್ ತಂಡದ ಆಟಗಾರ ಸ್ಕ್ವಾಡ್ ಬಿಡುವ ಮುಖೇನವಾಗಿ ಅಂಕ ಕದಿಯುವ ಯತ್ನ. ಮತ್ತೆ ಸ್ಪೀಡ್ ಆಗಿ 2 ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಜರ್ಸಿ ನಂಬರ್ 05. ಮತ್ತೆ ಬಂದ ದೇವು. ದಾಳಿಯಲ್ಲಿ ದೇವು ಜರ್ಸಿ ನಂಬರ್ 33 ದೇವು ತಮ್ಮ ತಂಡಕ್ಕೆ ಆಸರೆಯಾಗಿರುವಂತ ದೇವು. ಒಂದು ಬೋನಸ್ ಕದಿಯುವ ಯತ್ನ ಇತ್ತು. ಪಾಯಿಂಟ್ ಬೋನಸ್. ದಾಳಿಯಲ್ಲಿ ಸಚಿನ್ ಧಾರವಾಡ್ ಜರ್ಸಿ ನಂಬರ್ 33 ದೇವರದು 33, ಸಚಿನ್ ಧಾರವಾಡ್ ಅವರು 33. ಉತ್ತಮವಾದ ದಾಳಿಗಾರ ಅಂತಾನೆ ಹೇಳ್ಬೋದು ಸಚಿನ್ ಧಾರವಾಡ್. ಒಂದು ಬೋನಸ್ ಇಲ್ಲದ ಸಂದರ್ಭ. ಯಾವುದೇ ಅಂಕವಿಲ್ಲ. ಎಫ್ಟೆ ಮತ್ತೆ ಬಂದ ದೇವು. ಎಸ್ಟಿ ವಾರಿಯರ್ಸ್ ತಂಡದ ಆಸರೆಯಾಗಿರುವಂತಹ ಬಲಿಷ್ಠ ದಾಳಿಗಾರ ದೇವು. ಒಂದು ಎಂಟಿ ರೈಡ್. ಬೋನಸ್ ಇತ್ತು ಮಚ್ಚ ಅದು. ಮತ್ತೆ ದಾಳಿಯಲ್ಲಿ ದೇವು. ಮತ್ತೆ ಉತ್ತಮವಾದ ದಾಳಿಗಾರ. ಒಂದು ಗ್ಯಾಪ್ ನ ಮುಖೇನವಾಗಿ ಬೋನಸ್ ಕದಿಯುವ ಯತ್ನ. ಬೋನಸ್ ಪಡೆದಿದ್ದಾರೆ. ಮತ್ತು ದಾಳಿಯಲ್ಲಿ ಸಚಿನ್ ಧಾರವಾಡ್ ಉತ್ತಮವಾದ ದಾಳಿಗಾರ ಅಂತ ಹೇಳಬಹುದು. ರಾಯಲ್ ಕಿಂಗ್ಸ್ ತಂಡದ ಬಲಿಷ್ಠ ದಾಳಿಗಾರ ದೇವ್ ಸಚಿನ್ ಧಾರವಾಡ್. ಪಾಯಿಂಟ್ ಬೋನಸ್. ಸ್ಕೋರ್ 3-4 ಎಸ್ಟಿ ವಾರಿಯರ್ಸ್ ತಂಡದ ಪರವಾಗಿ. ಮತ್ತೆ ದಾಳಿಯಲ್ಲಿ ದೇವು ತಂಡದಕ್ಕೆ ಆಸರೆಯಾಗಿ ನಿಂತಿರುವ
ದಾಳಿಗಾರ ದೇವು. ಅಷ್ಟೇ ಉತ್ತಮವಾದ ದಾಳಿ. 2 ಅಂಕದ ಸೇರ್ಪಡೆ. 6-3 ಎಸ್ ಸಿ ವಾರಿಯರ್ಸ್ ತಂಡದ ಪರವಾಗಿ 6-3. काय लोटूला वेगळं तो गॅसच लोटूला पण सगळ्यांनी तो कसा मारला का पुरा गरगाड लोटूला ಇದರೊಂದಿಗೆ कुछ पुरा ते फिडेचं कोडे तांबे ना ಪ್ರಮುಖ गरगास ದಾಳಿಗಾರನನ್ನ ಹೊರಗೆ ಹಾಕುವಲ್ಲಿ ದೇವು ಅವರು ಯಶಸ್ವಿಯಾಗಿ वाढ गोचन तो कसं रायसिंग ತಂಡದ फिडे लाईन पण गरगास लोटूला बे त्यासने ಅಫಿಷಿಯಲ್ ಟೈಮ್ ಔಟ್. Umpire decision is final decision. ಯಾರು ಯಾವ ಟೀಮಿನ ನಡುವೆ ನಡೆಯಿತು ಆ ಓನರ್ ಬಂದು ಅಂಪೈರ್ ಮಾಡಬೇಕಾಗತ್ತೆ. ಸ್ಕೋರ್ 4-7. ಅದು ದಯವಿಟ್ಟು ತಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. 4-7. 3 ಅಂಕದ ಮುನ್ನಡೆಯಲ್ಲಿ ಎಸ್ ಸಿ ವಾರಿಯರ್ಸ್. ಗಾಳಿಯಲ್ಲಿ ದೇವು ಮತ್ತೆ ಬಂದ ದೇವು मैं सांग यार बरोबर वो खर्चले ಸೂಪರ್ ಟ್ಯಾಕಲ್ ಆನದಂತಹ ಸಂದರ್ಭ. ಅಷ್ಟೇ ಉತ್ತಮವಾದ ಎಸ್ಕೇಪ್. 1 ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ह्याच खर्चले 8-4. 4 ಅಂಕದ ಮುನ್ನಡೆ ಎಸ್ ಸಿ ವಾರಿಯರ್ಸ್. पाय घालता ಬೋನಸ್ ಒಂದು ಉತ್ತಮವಾದ ಪಾದಗಳ ಚಲನೆಯನ್ನು ಕಾಣಬಹುದು ರಾಯಲ್ ಕಿಂಗ್ಸ್ ತಂಡದ ಆಟಗಾರನಿಂದ. ಬೋನಸ್ ಕದಿಯುವ ಯತ್ನ. ಅಷ್ಟೇ ಉತ್ತಮವಾದ ಟ್ಯಾಕಲ್ ಎಸ್ ಸಿ ವಾರಿಯರ್ಸ್ ತಂಡದಿಂದ. डेंजर मारले कसल्या कसल्या प्लेयर स्टॉप करू लागलो तू मोठा राहून बारका राहून स्टॉप होईल ऑफिशियल टाइम ಔಟ್. बा काय की होईल होतास हम्म 12-4. 8 ಅಂಕದ ಮುನ್ನಡೆಯಲ್ಲಿ ಎಸ್ ಸಿ ವಾರಿಯರ್ಸ್. ಕೊಂಚ ಗಲಿಬಿಲಿ. ಸಚಿನ್ ದಾವಳನ್ನ ಹೊರಗೆ ಇಟ್ಟು ಆಲ್ಔಟ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ರು. ಈಗ ಸಚಿನ್ ದಾವಳನ್ನ ಟ್ಯಾಕಲ್ ಮಾಡುವಲ್ಲೂ ಯಶಸ್ವಿಯಾಗಿದ್ದಾರೆ. ಮತ್ತೆ ಬಂದ ದೇವು. ದಾಳಿಯಲ್ಲಿ ದೇವು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಹಾಗೆ ದೇವು ಅವರು ಉತ್ತಮವಾದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. पाया पडाव्याच्या एस टी वॉरियर्स वर्सेस रॉयल किंग्स. दिसूच दिलाय त्या प्लेयरास हाफ टाइम रेडी. गेला की बी मारले घे ಮತ್ತೆ ದಾಳಿಯಲ್ಲಿ ದೇವು. होतं का काय सगळं मैजाला का तसंच एस होतं टी का वॉरियर्ಸ್ ತಂಡದ ದೇವು ಅವರಿಂದ ನಿರಂತರವಾದ ದಾಳಿಯನ್ನ ಕಾಣಬಹುದು. काहीतरी कर उभी बघ काहीतरी करीतच राहते ते बुरशी चालायच्या ದೇವು ಅವರು ಒಂದು ಪಾಯಿಂಟ್ ಅನ್ನು ತಗೊಂಡು ಬಂದ್ರೆ ಗುರು ಪಾಟೀಲ್ ಅವರಿಂದ 500 ರೂಪಾಯಿ ಬಹುಮಾನ ಇದೆ.
कसं मडची बघडले तुम्ही हे बाबा. ನೆಕ್ಸ್ಟ್ ರೈಡ್ ಅಲ್ಲಿ ದೇವರು ಒಂದು ಪಾಯಿಂಟ್ ಅಂಕಿದ್ರೆ ಗುರು ಪಾಟೀಲ್ ಅವರಿಂದ 500 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಜರ್ಸಿ ನಂಬರ್ 33 ಅವರಿಂದ ದಾಳಿ ಅಂಕಕ್ಕಾಗಿ ಹಣಾಹಣಿ, ಯಾವುದೇ ಅಂಕವಿಲ್ಲ. ಎಂಟೇ ರೈಡ್. ಮತ್ತೆ ದಾಳಿಯಲ್ಲಿ ದೇವು, ಮತ್ತೆ ಬಂದ ದೇವು ರಾಯಲ್ ಕಿಂಗ್ಸ್ ತಂಡಕ್ಕೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿರುವ ST ವಾರಿಯರ್ಸ್ ತಂಡದ ದೇವು, STM ಪ್ರತಿಭೆ ದೇವು ಅವರು ಒಂದು ಅಂಕವನ್ನ ಪಡೆದಿದ್ದಾರೆ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 33 ಈಗಾಗಲಾದರೂ ಅಂಕವನ್ನು ಕದ್ದೊಯ್ತಾರ ಅಂತ ನೋಡ್ಬೇಕಾಗಿದೆ. ತಂಡಕ್ಕೆ ಆಸರೆ ಆಗ್ತಾರ ಅಂತ ನೋಡ್ಬೇಕಾಗಿದೆ. ಒಂದು ಅಂಕವನ್ನ ಕದ್ದೊಯ್ಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೋನಸ್ ಗಟ್ಲೆ ಮಾಡೋದು. ಸತತವಾಗಿ ದಾಳಿಯನ್ನು ನಡೆಸುತ್ತಿರುವ ಗುರು ದೇವು ಅವರಿಗೆ तू मारता म्हणतो बी भियायचं. ಬ್ಯಾಕ್ ಟು ಬ್ಯಾಕ್ ರೈಡ್ ದೇವು. एकलाच पा. ರಾಯಲ್ ಕಿಂಗ್ಸ್ ತಂಡಕ್ಕೆ ಸಿಂಹ ಸ್ವಪ್ನವಾಗಿರುವ ದೇವು. ವಾಟರ್ ವಾಟರ್ ರಾಯಲ್ ಕಿಂಗ್ಸ್ ತಂಡಕ್ಕೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿರುವ ದೇವು. 23-5 ದೇವರ ಆಟ ದೇವಕ್ಕಿಂತ ಮೇಲು. 23-6 ತೋರಿಸ್ತಾ ಇದ್ದಾರೆ ದೇವು ಅವರು. ದೇವರ ರೌದ್ರ ರೂಪವನ್ನು ನೋಡಬಹುದು. ಒಂದು ಅಂಕವನ್ನ ಸದ್ಯದಲ್ಲಿ ಸಚಿನ್ ಧಾರವಾಡ್ ಅವರು ಯಶಸ್ವಿಯಾಗಿದ್ದಾರೆ. असं मारता होता तो अंगार एकदम घे. ಅಂಕವನ್ನ ಪಡೆದಿದ್ದೇನೆ ಎಂದು ತೊಡೆ ತಟ್ಟಿ ಹೇಳ್ತಾ ಇದ್ದಾರೆ. मस्त खळा सीझन ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ खळा 24 ST ವಾರಿ पहिले आज मारतात. ಸಚಿನ್ ಧಾರವಾಡ್ ಅವರಿಂದ ದಾಳಿ ಅಷ್ಟೇ ಉತ್ತಮವಾದ ವೇಗದ ದಾಳಿ. ಕಿಕ್ನ ಮುಖ್ಯವಾಗಿ ಅಂಕ ಪಡೆಯುವ ಯತ್ನ, ಒಳನುಗ್ಗಿ ಅಂಕ ಪಡೆಯುವ ಯತ್ನ. ವಾಟರ್ ರೈಡ್ 2 ಅಂಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸಚಿನ್ ಧಾರವಾಡ್ ಅವರು. ಕೊನೆಯ 3 ನಿಮಿಷ. ಆಲ್ ಔಟ್ ನ ಹೊಸ್ತಿಲಲ್ಲಿ अंकल सोडा ना ಸೂಪರ್ ಟ್ಯಾಕಲ್ ಮಾಡ್ತಾರ ಇಲ್ಲ ಲೈನ್ ದಾಟಿದೆ ಅಂದ್ರೆ ರೆಫ್ರಿ ಅವ್ರು ಕೊಡ್ತಾರೆ. ಯಾರು ರೆಫ್ರಿ ಮಾತಾಡಬಾರ್ದು. ದಾಳಿಯಲ್ಲಿ ST ವಾರಿಯರ್ಸ್ ತಂಡದ ಕೊನೆಯ ದಾಳಿಗಾರ ಜರ್ಸಿ ನಂಬರ್ 01 बोनस जिंकतो तो ಒಂದು ಅಂಕವನ್ನ ಕದ್ದೊಯ್ತಾರ ಅಂತ ನೋಡ್ಬೇಕಾಗಿದೆ. तेवढं करू. ಬೋನಸ್ ಮಾಡುವ ಯತ್ನ ಇತ್ತು. ಗೋಟಿಸ್ ಕ್ಯಾಪ್ಟನ್ ಕೊನೆಯ 2 ನಿಮಿಷ. 15-25 ST ವಾರಿಯರ್ಸ್ ತಂಡದ ಪರವಾಗಿ 15-25 10 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ST ವಾರಿಯರ್ಸ್ ತಂಡದವರು. ST ವಾರಿಯರ್ಸ್ ತಂಡದ ಪರವಾಗಿ 10 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ರಾಯಲ್ ಕಿಂಗ್ಸ್ ತಂಡಕ್ಕೆ ದೇವರು ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ. ಈಗ ಅವರು ಒಳಗಡೆ ಬಂದಿದ್ದಾರೆ. ದಾಳಿಯಲ್ಲಿ ಸಚಿನ್ ಧಾರವಾಡ್ ಅಷ್ಟೇ ತುರುಸಿನ ದಾಳಿ. ಒಂದಂಕವನ್ನ ಕದ್ದೊಯ್ಯುವಲ್ಲಿ ಯಶಸ್ವಿಯಾಗಿದ್ದಾರೆ.
ಅವತ್ತು ನೀವು ಅಷ್ಟೇ ನಿಧಾನವಾಗಿ ಮಂದಗತಿಯಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ ದೇವ್ ಅವರು. ಪಾಯಿಂಟ್ ಕದ್ದೊಯ್ತಾರ ಏನಂತ ನೋಡ್ಬೇಕಾಗಿದೆ. ಚಾಣಾಕ್ಷತನದ ಆಟಕ್ಕೆ ಮುಂದಾಗಿದ್ದಾರೆ ದೇವು. ಮಹಿಷಾ ಪಡ್ತಾ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ. ಲಾಸ್ಟ್ 1 minute. ನೋ ಬೋನಸ್. ಇದು ವಾಯ್ಡ್ ಬಸ್ತದೆ ಸೆಕೆಂಡ್ ರೈಡ್ 17-25 8 ಅಂಕದ ಮುನ್ನಡೆಯಲ್ಲಿ SC ವಾರಿಯರ್ಸ್. ದಾರಿಯಲ್ಲಿ ದೇವು ಚಾಣಾಕ್ಷತನದ ಆಟಕ್ಕೆ ಮುಂದಾಗಿದ್ದಾರೆ. ಚಾಣಾಕ್ಷತನದ ಆಟವನ್ನು ಕಾಣಬಹುದು SC ವಾರಿಯರ್ಸ್ ತಂಡದ ಆಟಗಾರನಿಂದ. ಹದಿನೇಳು ಇಪ್ಪತ್ತೈದು ಇದರೊಂದಿಗೆ ಪಂದ್ಯ ಮುಕ್ತಾಯ. 18-25 7 ಅಂಕದ ಮುಂಚೂಣಿಯನ್ನು ಕಾಯ್ದುಕೊಂಡು SC ವಾರಿಯರ್ಸ್